ಓಂ ಗುರುಭ್ಯೋ ನಮಃ. ಒಂದು ವೇಳೆ ಜೀವನ ಅಂದ ಮೇಲೆ ಸಮಸ್ಯೆಗಳು ಇದ್ದದ್ದೇ ಮತ್ತು ಸಮಸ್ಯೆ ಅಂದ ಮೇಲೆ ಅದಕ್ಕೆ ಪರಿಹಾರವೂ ಕೂಡ ಇದ್ದೇ ಇರುತ್ತೆ. ಪರಿಹಾರ ಯಾರ ಹತ್ರ ಇರುತ್ತೆ ಅಂದರೆ, ಯಾರು ಸಮಸ್ಯೆಯಲ್ಲಿರ್ತಾರೋ ಅಂಥವರ ಹತ್ರ ಬಹುಶಃ ಅದಕ್ಕೆ ಪರಿಹಾರ ಇರೋದಿಲ್ಲ. ಯಾರು ಸಮಸ್ಯೆಯಲ್ಲಿ ಇರೋದಿಲ್ವೋ ಅಂಥವರ ಕಡೆ ಪರಿಹಾರ ಇರುತ್ತೆ ಮತ್ತು ಅದು ಬುದ್ಧಿವಂತರ ಕಡೆಗೆ ಮಾತ್ರ ಇರುತ್ತೆ. ಒಂದು ವೇಳೆ ಒಬ್ಬರು ಸಮಸ್ಯೆಯಲ್ಲಿದ್ದಾರೆ ಅಂದ್ರೆ ಇನ್ನೊಬ್ಬರು ಅದಕ್ಕೆ ಪರಿಹಾರ ಹೇಳುವುದೇ ನ್ಯಾಯ. ಆದರೂ ಕೂಡ ಬುದ್ಧಿವಂತರಾದವರು ಕೆಲವರಿಗೆ ಸಲಹೆಯನ್ನ ನೀಡಲೇಬಾರದು ಅಂತ ನನಗನಿಸುತ್ತೆ. ಯಾಕೆ ಅಂತ ನೀವು ಕೇಳಿದ್ರೆ, ಸಲಹೆ ಎಂಬುದು ಒಂದು ಔಷಧಿ ಇದ್ದಂತೆ. ನೀವು ವೈದ್ಯರನ್ನು ನೋಡಿರಬಹುದು. ವೈದ್ಯರ ಹತ್ತಿರ ಅನೇಕ ರೋಗಗಳ ಔಷಧಿಗಳಿರುತ್ತೆ. ಅವರು ಔಷಧಿಗಳನ್ನ ಯಾರಿಗೆ ಕೊಡ್ತಾರೆ ಹೇಳಿ? ಯಾರು ಅನಾರೋಗ್ಯದಿಂದ ಬಳಲುತ್ತಾರೆ ಅಂತ ಅವರಿಗೆ ಗೊತ್ತಾಗುತ್ತೋ ಅವರಿಗೆಲ್ಲ ಕೊಡ್ತಾ ಹೋಗ್ತಾರೋ ಹೇಗೆ? ಹಾಗಲ್ಲ ತಾನೆ. ಯಾವ ರೋಗಿಗಳು ನನಗಿಂತಿಂಥ ತೊಂದರೆಯಾಗಿದೆ, ಇಂತಿಂಥ ಸಮಸ್ಯೆ ಕಾಡ್ತಿದೆ, ಇದಕ್ಕೊಂದು ಔಷಧಿ ಇದ್ರೆ ಕೊಡಿ ಅಂತ ಕೇಳೋಕೆ ಬರ್ತಾರೋ ಅಂಥವರಿಗೆ ಮಾತ್ರ ಅವರು ಔಷಧಿ ಕೊಡ್ತಾರೆ ಬಂಧುಗಳೇ. ಸುಮ್ಮನೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅಂತ ಕಿವಿಗೆ ಬಿದ್ದ ಮಾತ್ರಕ್ಕೆ ತಮ್ಮ ಹತ್ರ ಇರೋ ಮೆಡಿಸಿನ್ ಅನ್ನೆಲ್ಲ ತೆಗೆದುಕೊಂಡು ಕೊಡೋಕೆ ಹೋಗೋದಿಲ್ಲ ಅವರು. ಅದೇ ರೀತಿ ನೀವು ಯಾರ ಉದಾಹರಣೆ ಬೇಕಾದರೂ ತೆಗೆದುಕೊಳ್ಳಿ, ಒಬ್ಬ ವಕೀಲರ ಉದಾಹರಣೆ ತೆಗೆದುಕೊಳ್ಳಿ. ನ್ಯಾಯ ಕೊಡಿಸುವುದವರ ಕೆಲಸ. ಸಮಾಜದಲ್ಲಿ ಅದೆಷ್ಟೋ ಅನ್ಯಾಯದ ಘಟನೆಗಳು ನಡೆದದ್ದು ಅವರ ಕಿವಿಗೆ ಬೀಳುತ್ತೆ. ತನಗೆ ನ್ಯಾಯ ಕೊಡಿಸೋಕೆ ಬರುತ್ತೆ ಅಂತ ಕಂಡವರ ಕೇಸುಗಳನ್ನೆಲ್ಲ ವಾದ ಮಾಡೋಕ್ಕಾಗುತ್ತಾ ಹೇಳಿ? ಇಲ್ಲ ತಾನೆ. ಯಾರು ನ್ಯಾಯವನ್ನು ಬೇಡಿ ಬಂದು ಅವರಲ್ಲಿ ಶರಣಾಗ್ತಾರೋ ಅಂಥವರ ಕೇಸನ್ನ ಮಾತ್ರ ಅವರು ವಾದಿಸ್ತಾರೆ. ಯಾರ ಉದಾಹರಣೆ ಬೇಕಾದರೂ ತೆಗೆದುಕೊಳ್ಳಿ ನೀವು. ನಾನೊಬ್ಬ ಶಿಕ್ಷಕ, ನನಗೆ ಕಲಿಸಲು ಬರುತ್ತೆ ಅಂತ ಸಮಾಜದಲ್ಲಿ ಕಲಿಯದವರೆಷ್ಟಿದ್ದಾರೆ ಅಥವಾ ಅನಕ್ಷರರು ಎಷ್ಟಿದ್ದಾರೆ ಅವರಿಗೆಲ್ಲ ನಾನು ಕಲಿಸ್ತೀನಿ ಅಂತ ಹೇಳಿದ್ರೆ ನಡೆಯುತ್ತಾ ಹೇಳಿ? ನಡೆಯಲ್ಲ ತಾನೆ. ಹಾಗೆಯೇ ಸಲಹೆ ಅಥವಾ ಪರಿಹಾರ ಎಂಬುದು ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಸ್ವತಃ ಆಗಿ ಹೇಳುವುದು ತಪ್ಪು ಅಂತ ನನಗನಿಸುತ್ತೆ. ಅದರಲ್ಲೂ ಈ ಅಕ್ಕಪಕ್ಕ ಇರ್ತಾರಲ್ಲ, ಬೀಗರು, ನೆಂಟರು, ಸಂಬಂಧಿಕರು, ಬಂಧುಗಳು, ಮಿತ್ರರು, ಇಂಥವರಲ್ಲಂತೂ ಯಾರೇ ಸಮಸ್ಯೆಯಲ್ಲಿ ಇರಲಿ ಅವರು ಕೇಳುವವರೆಗೆ ಅವರಿಗೆ ಸಲಹೆಯನ್ನ ಕೊಡಲೇಬಾರದು ಅಂತ ನನಗನಿಸುತ್ತೆ. ಕಾರಣ ಕೇಳಿ, ಒಂದು ವೇಳೆ ಕೇಳದೆ ಸಲಹೆ ಕೊಟ್ರೆ ಏನಾಗುತ್ತೆ? ಅವರಿಗೆ ಕೋಪ ಬರುತ್ತೆ. ಯಾಕೆ ಅಂದ್ರೆ ಅವರು ಅವರ ಜೀವಕ್ಕೆ ನಿಮಗಿಂತ ಜಾಣರೆಂದುಕೊಂಡು ಬಿಟ್ಟಿರುತ್ತಾರೆ. ಅದಕ್ಕಾಗಿ ಅಂಥವರು ಕೇಳುವವರೆಗೆ ಅವರಿಗೆ ಸಲಹೆಯನ್ನ ಕೊಡಲೇಬಾರದು ಅಂತ ನನಗನಿಸುತ್ತೆ. ಧನ್ಯವಾದಗಳು.